ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ತಿರುಪತಿ ಮೆಟ್ಲು ನಾವು ಸಕ್ಸಸ್ಫುಲ್ ಆಗಿ ಹತ್ತಿರೋ ಇಲ್ಲೋ ಅನ್ಕೊಂಡಿದ್ದವ್ರು ನಾವು ಫೈನಲ್ ಆಗಿ 4 ಅವರಲ್ಲಿ ಕಂಪ್ಲೀಟ್ ಮಾಡಾಕ್ತಿರಿ. ಇನ್ನೇನು ಮೊಣಕಾಲ್ ಮೆಟ್ಲು ಬಂದ್ಬಿಡ್ತು. ಈ ಮೆಟ್ಲು ಹತ್ಮೇಲೆ ಆರಾಮಾಗಿ ಕಂಪ್ಲೀಟ್ ಆಗೋಗತ್ತೆ ಅನ್ಕೊಂಡು ಮೊಣಕಾಲ್ ಮೆಟ್ಲ ಹತ್ರ ಹೋದ್ರಿ. ಅಲ್ಲಿ ನೋಡಿದ್ರೆ ಸುಮಾರು ಜನ ಮೊಣಕಾಲಲ್ಲೇ ಮೆಟ್ಲು ಹತ್ತಾ ಇದ್ರು. ನಾವೆಲ್ಲರೂ ಅಲ್ಲಿ ನಮಸ್ಕಾರ ಹಾಕೊಂಡು ಇನ್ನೇನು ಮೊಣಕಾಲ್ ಮೆಟ್ಲು ಹತ್ತೋದು ಶುರು ಮಾಡಿದ್ವಿ. ನಮ್ಮವ್ರು 20 ಮೆಟ್ಲನ್ನ ಮೊಣಕಾಲಲ್ಲೇ ಹತ್ತಿದ್ರು. ಬಟ್ ನನ್ ಕೈಯಲ್ಲಿ ಆಗಿಲ್ಲ. ನಾನು ಒಂದ್ 5 ಮೆಟ್ಲು ತೋರ್ಸೋದಕ್ಕೆ ನಾನು ನಾರ್ಮಲ್ ಆಗಿ ನಡ್ಕೊಂಡು ಹೋದೆ. ಬಟ್ ಈ ಮೊಣಕಾಲ್ ಮೆಟ್ಲು ಅದ್ ಹೆಂಗತ್ತಾರೋ ಗೊತ್ತಿಲ್ಲ, ಫುಲ್ ಕಾಲುಗಳೆಲ್ಲ ನೋವು ಬಂದ್ಬಿಡ್ತದೆ. ಫೈನಲ್ ಆಗಿ 3200 ಮೆಟ್ಲು ಹತ್ತು ಬಿಟ್ರಿ. ಇನ್ನು ಅವಾಗ ಸ್ವಲ್ಪ ಧೈರ್ಯ ಬಂತು, ಇನ್ನು ಆರಾಮಾಗಿ 350 ಮೆಟ್ಲು ಹತ್ತು ಬಿಡ್ಬೋದು ಅಂತ. ಇನ್ನು 350 ಮೆಟ್ಲು ತಾನೆ ಅಂತ ಸ್ವಲ್ಪ ರೆಸ್ಟ್ ತಗೊಂಡ್ರಿ. ಪಕ್ಕದಲ್ಲಿ ಬೇಲ್ಪುರಿ ಅಂಗಡಿ ಒಂದಿತ್ತು. ನಮ್ಗೆ ಬಟ್ಟೆ ಬೇರೆ ಹಸಿತಾ ಇತ್ತು. ಇನ್ನು ಆ ಬೇಲ್ಪುರಿ ಒಂದೊಂದು ತಿನ್ಕೊಂಡು ಇನ್ನು ಹಂಗೆ ಕಂಟಿನ್ಯೂ ಮಾಡಿದ್ವಿ ಮೆಟ್ಲತ್ತೋದು. ಲಾಸ್ಟ್ ಮೂಮೆಂಟ್ ಅಲ್ಲಿ ಅಲ್ಲಿ ಸ್ವಲ್ಪ ರಶ್ ಇತ್ತು. ಏನಪ್ಪಾ ರಶ್ ಅಂತ ನೋಡಿದ್ರೆ ಅಲ್ಲೆಲ್ಲ ಮೆಟ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ರು. ಅಲ್ಲೇ ಒಂದ್ 10 ನಿಮಿಷ ಲೇಟ್ ಆಗೋಯ್ತು. ಫೈನಲ್ ಆಗಿ 3550 ಮೆಟ್ಲು ಸಕ್ಸಸ್ಫುಲ್ ಆಗಿ ನಾವೆಲ್ಲರೂ ಕಂಪ್ಲೀಟ್ ಮಾಡಿದ್ವಿ. ಕರೆಕ್ಟ್ ಆಗಿ 4 ಅವರಲ್ಲಿ ನಾವೆಲ್ಲರೂ ಕಂಪ್ಲೀಟ್ ಮಾಡಾಕ್ತಿರಿ ತಿರುಪತಿ ಮೆಟ್ಲು ಹತ್ತೋದು. ಕರೆಕ್ಟ್ ಆಗಿ ಅಲ್ಲಿ ಹೋಗೋಷ್ಟೊತ್ತಿಗೆ 9 ಗಂಟೆ ಆಯಿತು. ಇನ್ನ ಬ್ಯಾಗ್ಗಳೆಲ್ಲ ಎತ್ಕೊಳ್ಳೋಣ ಅಂತ ಲಗೇಜ್ ಕೌಂಟರ್ ಹತ್ರ ಹೋದ್ರಿ. ಅಲ್ಲಿ ನೋಡಿದ್ರೆ ಲಗೇಜ್ ಕೌಂಟರ್ ಹತ್ರ ಅದೆಷ್ಟು ರಶ್ ಆಯ್ತು ನೀವೇ ನೋಡ್ಬೋದು. ಇಲ್ಲಿ ಎಲ್ಲಾರು ಏನಕ್ಕೆ ಆ ಕ್ಯೂಗ್ ಹೋಗೋದು ಅಂತ ನಮ್ ಬಚ್ಚಾಗನ ಒಬ್ಬನ್ನೇ ಕಳ್ಸಿದ್ರಿ, ಒಂದ್ ಚೀಟಿ ಕೊಟ್ಬಿಟ್ಟು. ಈ ಕಡೆ ಲಗೇಜ್ ಎತ್ಕೊಳಕ್ ಮಾತ್ರ ಎಷ್ಟು ಜನ ಇದಾರೆ ಕ್ಯೂ ಅಲ್ಲಿ. ಬಟ್ ಲಗೇಜ್ ಮಾತ್ರ ಅವಾಗ ತಾನೇ ಇಳಿಸ್ತಾ ಇದ್ರು. ಇನ್ನ ಬ್ಯಾಗ್ಗಳೆಲ್ಲ ಎತ್ಕೊಂಡು ಒಂದು ½ ಅನ್ ಅವರ್ ಆಯ್ತು. ಇನ್ನ ಬ್ಯಾಗ್ಗಳೆಲ್ಲ ಎತ್ಕೊಂಡು ನಾವು ಸೀದಾ ಲಾಕರ್ಸ್ ಹತ್ರ ಬಂದ್ವಿ. ಈ ಲಾಕರ್ಸ್ ಇಸ್ಕೊಬೇಕಂದ್ರೆ ರೂಲ್ಸ್ ಎಲ್ಲ ಚೇಂಜ್ ಮಾಡಾಕಿದ್ದಾರೆ. ಒಂದು ಲಾಕರ್ ಇಸ್ಕೊಬೇಕಂದ್ರೆ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ಖಂಡಿತ ಇರ್ಬೇಕಂತೆ. ಹೆಂಗೋ ದೇವ್ರದ್ದು ನಾವ್ ಇಬ್ರು ಎತ್ಕೊಂಡು ಹೋಗಿದ್ರು ಒರಿಜಿನಲ್ ಆಧಾರ್ ಕಾರ್ಡ್. ನಾವು 2 ಲಾಕರ್ ಇಸ್ಕೊಂಡು ಇನ್ನ ಲಾಕರ್ ಹತ್ರ ಹೋದ್ವಿ. ಇನ್ನ ಲಾಕರ್ಸ್ ಅಲ್ಲೆಲ್ಲ ನಮ್ ಬ್ಯಾಗ್ಗಳೆಲ್ಲ ಇಕ್ಬಿಟ್ಟು ಇನ್ನ ಹೊಟ್ಟೆ ಬೇರೆ ಹಸಿತಾ ಇತ್ತು. ಅಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ಅನ್ನದಾನ ಬೇರೆ ಇತ್ತು. ಅಲ್ಲೋಗಿ ನೋಡಿದ್ರೆ ನೀವೇ ನೋಡ್ಬೋದು ಅದೆಷ್ಟು ಜನ ಇದಾರೋ ಇಲ್ಲಿ ಕ್ಯೂ ಅಲ್ಲಿ. ಬಟ್ ಆ ಚೌಟ್ರಿ ದೊಡ್ಡದಾಗೆ ಐತೆ. ನಾವು ಬೇಗನೆ ಹೊಟ್ಟೋದ್ವಿ ಒಳಗಡೆಗೆ ಊಟ ಮಾಡಕ್ಕೆ. ಊಟ ತಿನ್ನಕ್ಕೆ ಅದೃಷ್ಟ ಮಾಡಿರ್ಬೇಕು. ಸೂಪರ್ ಆಗಿತ್ತು ಊಟ ಮಾಡೋದಕ್ಕೆ. ಇದೆಲ್ಲ ಮುಗಿಸ್ಕೊಂಡು ಇನ್ನ ದೇವ್ರಿಗೆ ಕೂದಲು ಕೊಡ್ಬೇಕು ಅಂತ ಎಲ್ಲ ರೆಡಿ ಆಗಿದ್ವಿ. ನಾವು ದೇವ್ರಿಗೆ ಕೂದಲು ಕೊಟ್ಮೇಲೆ ನಾವ್ ಹೇಗಿದ್ರಿ ಮತ್ತೆ ನಮ್ಗೆ ಹೆಂಗೆ ದರ್ಶನ ಆಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.